ರಾಜ್ಯದಲ್ಲಿ ಅನುದಾನದ ಫೈಟ್ ಶುರುವಾಗಿರುವಂತದ್ದು. ಜೆಡಿಎಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಅನುದಾನ ಕೊಡಬೇಡಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಹೇಳಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತೋಣ. ಸರ್, ತಾವು ನೇರವಾಗಿ ಒಂದು ಆರೋಪವನ್ನು ಮಾಡಿರುವಂತದ್ದು, ಜೆಡಿಎಸ್ ಶಾಸಕರಿಗೆ ಅನುದಾನ ಕೊಡಬೇಡಿ ಅನ್ನೋ ಒಂದು ಮಾಹಿತಿ ನಿಮಗೆ ಸಿಕ್ಕಿದೆಯಾ? ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇವರು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ತರ ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಮಗೆ ಬಲ್ಲ ಮೂಲಗಳಿಂದ ಬಂದಿದೆ. ಅದಕ್ಕೆ ತಕ್ಕಂತೆ ಇವರು ಪತ್ರಗಳು ಕೂಡ ನಮ್ಮ ಕೈಗೆ ಸಿಕ್ಕಿದೆ. ಈ ಕಾಂಗ್ರೆಸ್ ಶಾಸಕರಿಗೆ ವೈಯಕ್ತಿಕವಾಗಿ ನಿಮ್ಗೆ ಇಷ್ಟು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಪತ್ರಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೆ ಶಾಸಕರನ್ನು ಕೇಳ್ಕೊಂಡಿದ್ದಾರೆ, ಇಷ್ಟಕ್ಕೆ ಹಣವನ್ನ ನೀವು ಆಕ್ಷನ್ ಪ್ಲಾನ್ ಮಾಡಿಕೊಡಿ ಅಂತ. ನಮಗಿನ್ನೂ ಕೂಡ ಯಾರಿಗೂ ಕೂಡ ನಮ್ಮ ಶಾಸಕರಿಗೆ ಆ ಥರ ಪತ್ರಗಳ ಸರ್ಕಾರದ ವತಿಯಿಂದ ಬಂದಿಲ್ಲ. ಜೊತೆಗೆ ಬಿಜೆಪಿಗೆ ಬಂದಿದೆಯೇನೋ ಗೊತ್ತಿಲ್ಲ, ಅದನ್ನು ವಿಚಾರ ಮಾಡ್ಕೋಬೇಕಾಗ್ತದೆ. ಒಂದು ನನಗೆ ತಿಳಿದಂಗೆ ಇವರು ನಮ್ಮ JDSನವ್ರಿಗೆ ಅನುದಾನ ಕೊಡಬಾರ್ದು ಅಂತಕ್ಕಂಥ ಮನಸ್ಥಿತಿ ಸರ್ಕಾರಕ್ಕಿದೆ ಅಂತಕ್ಕಂಥದ್ದು ನನಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಇದನ್ನ ನೀವು ಸ್ಪಷ್ಟೀಕರಿಸಬೇಕು. ನಮಗೂ ಕೂಡ ತಾರತಮ್ಯ ಆಗದಂಗೆ ಎಲ್ಲಾ ಕ್ಷೇತ್ರಕ್ಕೂ ಕೂಡ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೇನೆ. ಬಿಜೆಪಿ ಶಾಸಕರಿಗೆ ಅನುದಾನ ಕೊಡ್ತಾ ಇದ್ದಾರೆ, ಜೆಡಿಎಸ್ ಶಾಸಕರಿಗೆ ಯಾಕೆ ಕೊಡ್ತಾ ಇಲ್ಲ ಸರ್? ಏನೋ ಒಂದ್ ಕಡೆ ಭಯ ಇರಬೇಕು. ನಮ್ಮನ್ನ ಒಂಥರ ಮಲ್ತಾಯಿ ಧೋರಣೆ ಮಾಡಲಿಕ್ಕೆ ಮತ್ತೆ ನಮ್ಮ ಪಕ್ಷವನ್ನ ಬಲವನ್ನ ಕುಗ್ಗಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇರ್ಬೋದು. ಖಂಡಿತ ಇದರಿಂದ ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನಕ್ಕೆ ಪರವಾದಂತ ಅಭಿವೃದ್ಧಿ ಕೆಲಸಗಳು ಮಾಡಿ ಅಲ್ಲಿ ಜನಗಳ ಮನಸ್ಸನ್ನ ಗೆಲ್ಲಕ್ಕೆ ನೋಡಬೇಕು. ನಮ್ಮ JDS ಅಧಿಕಾರದಲ್ಲಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಿಟ್ರೆ ಈ ತರ ನೀವೇನಾದ್ರೂ ಕೂಡ ಅಲ್ಲಿ ಅನುದಾನ ಕೊಡದಲ್ಲೇ ನಾವು ಇವ್ರನ್ನ ಕುಗ್ಗಿಸ್ತೀವಿ ಅಂತ ಹೊರಟ್ರೆ ಅದು ನಿಮ್ಮ ಮೂರ್ಖತನ. ಅನುದಾನ ಕೊಡದೇ ಇದ್ರೆ JDS ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆಯಾ? ಆ ಭಾವನೆ 2 ವರ್ಷದಿಂದನೂ ಕೂಡ ಇವರು ಸೆಳಿತಾನೆ ಇದ್ದಾರೆ. ಯಾರು ಕೂಡ ಆತರ ಮನಸ್ಥಿತಿ ಇರ್ತಕ್ಕಂಥ ಶಾಸಕರಿಲ್ಲ. 17 ಜನನು ಕೂಡ ಸುಭದ್ರವಾಗಿದ್ದೇವೆ. ನಮ್ಮ ಪಕ್ಷ ನಮ್ದು ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲರೂ ಕೂಡ ಇದ್ದೇವೆ. ಆದ್ರಿಂದ ಈ ತರ ಏನಾದ್ರು ಕೂಡ ಬರ್ತಾರೆ ಅಂತಕ್ಕಂಥದ್ದು ನಿಮ್ಮ ಈ ಕಲ್ಪನೆ ಇದ್ರೆ ಅದು ನಿಮ್ಮ ತಲೆಯಿಂದ ತೆಗೆದುಹಾಕಿ ಅಂತ ಹೇಳ್ತೇವೆ. ಸಿಎಂ ಹೇಳಿದ್ರು ಸರ್, ಮತ್ತೆ DK ಶಿವಕುಮಾರ್ ಅವರು ನಿನ್ನೆ ಕೂಡ ಹೇಳಿರುವಂತದ್ದು ಎಲ್ಲಾ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ. ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಯಾವ ರೀತಿ ನಡೆಸಿಕೊಂಡ್ರು, ಅವರು ಮಾಡಿದ್ದ ಪಾಲಿಸಿಯನ್ನೇ ನಾವು ಮಾಡ್ತಾ ಇದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿರುವಂತದ್ದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ಈ ತರ ತಾರತಮ್ಯ ಯಾವತ್ತೂ ಮಾಡಿಲ್ಲ. ಎಲ್ಲಾ ಕ್ಷೇತ್ರದವ್ರಿಗೂ ಕೂಡ ಇನ್ನೂ ನಮ್ಮ ಪಕ್ಷದವ್ರಿಗೆ ಒಂದ್ ಸ್ವಲ್ಪ ಇದ್ ಮಾಡಿದ್ರು, ಬೇರೆಯವ್ರಿಗೆ ಒಂಚೂರು ಹೆಚ್ಚಿನ ಅನುದಾನ ಕೊಟ್ಟು ಅಲ್ಲಿ ಅವ್ರಿಗೂ ಕೂಡ ಗೌರವಯುತವಾಗಿ ಕಾಣೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಖಂಡಿತ ನಾವು ಯಾವುದೇ ತಾರತಮ್ಯ ಆ ತರ ಮಾಡಿಲ್ಲ. ಇವರು ಈಗ ಹೊಸ ಒಂದು ಇದನ್ನ ಬರೀಲಿಕ್ಕೆ ಹೊರಟಿದ್ದಾರೆ. ಈ ತರ ಪಕ್ಷ ಭೇದವನ್ನ ತಾರತಮ್ಯ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಇದನ್ನ ದಯಮಾಡಿ ನಮ್ಮ ಏನು ಸ್ಪೀಕರ್ ಅವರು ಮಧ್ಯೆ ಬಂದು, ಇಲ್ಲ ಗವರ್ನರ್ ಅವರು ಮಧ್ಯೆ ಬಂದು ನಮ್ಗೆಲ್ಲರಿಗೂ ಕೂಡ ಸಮಾನವಾಗಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿಲ್ಲ. ಸುರ್ಜಿವಾಲ ಅವರು ಕೂಡ ಸೂಪರ್ ಸಿಎಂ ಅಂತ ಹೇಳಿ ಪತ್ರ ಬರೆದಿದ್ದೀರಾ, ಏನ್ ಸರ್ ಇದ್ರ? ಈಗ ಸುರ್ಜಿವಾಲ ಅವರು ಕೇಂದ್ರದಿಂದ ಇಲ್ಲಿ ಒಬ್ರು ಅಬ್ಸರ್ವರ್ ಆಗಿ ಬಂದಿರತಕ್ಕಂಥವ್ರು. ಅವರು ಬಂದು ಏನು ಇವ್ರು ಮೊದಲಿಂದ 2 ವರ್ಷದಿಂದ ಕಾಂಗ್ರೆಸ್ ಶಾಸಕರುಗಳಿಗೆ ಅನುದಾನ ಕೊಡದೇ ಇದ್ದಿದ್ದನ್ನ ನೋಡಿ ಕಾಂಗ್ರೆಸ್ ಶಾಸಕರು ಕೂಡ ಬೀದಿಗಿಳಿದು ಪ್ರೆಸ್ ಮುಖಾಂತರ ಬರುವಂತದನ್ನ ನೋಡಿದಾಗ ಪಕ್ಷಕ್ಕೆಲ್ಲೋ ಮುಜುಗರ ಉಂಟಾಗ್ತಾ ಇದೆ ಅಂತ ಅವ್ರು ಬಂದು ಕೂತ್ಕೊಂಡು ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನೇ ಅವರು ಇಂಟರ್ವ್ಯೂ ಮಾಡಿ ಕೇಳಿದಾಗ ಅಲ್ಲಿ ಅನುದಾನದ ಕೊರತೆ ಈ ತರ ಆಗಿದೆ ಅಂತಕ್ಕಂಥದ್ದು ಹೊರಗೆ ಬಂದಾಗ ಅವ್ರು ಹೇಳಿದ್ಮೇಲೆ ಇವರು ಎಲ್ಲ ಅನುದಾನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಎಲ್ಲದಕ್ಕೂ ಅವರೇ ಸೂಪರ್ ಸಿಎಂ ಇರಬೇಕು. ಅವ್ರು ಹೇಳಿದ್ ಕೇಳೋಂಥದ್ದು ಇವ್ರ ಪರಿಸ್ಥಿತಿ ಆಗಿರ್ಬೋದು. ಆದ್ರಿಂದ ಅವ್ರನ್ನ ಸೂಪರ್ ಸಿಎಂ ಇರಬೇಕು ಈ ಪಕ್ಷಕ್ಕೆ ಅಂತ ಹೇಳಿ. ಹಾಗಾದ್ರೆ ಸಿಎಂ ಶಾಸಕರ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ ಸರ್? ಖಂಡಿತ. ಅದು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿದ್ದು 136-38 ಜನ ಅಲ್ಲಿ ಅಧಿಕಾರದಲ್ಲಿ ಶಾಸಕರಿದ್ರು ಕೂಡ ಹೊರಗೆ ಬಂದು ಪ್ರೆಸ್ಗೆ ಹೇಳ್ತಾರೆ ಅಂದ್ರೆ ಅವರೆಷ್ಟು ಫ್ರಸ್ಟ್ರೇಷನ್ಗೆ ಹೋಗಿರ್ಬೇಕು. ನಮ್ಗೆ ಅನುದಾನ ಕೊಟ್ಟಿಲ್ಲ, ನಮ್ಗೆ ಎಲ್ಲೋ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಜೊತೆಗೆ ಇವರು ಮಾರ್ಕೋತಾ ಇದ್ದಾರೆ ಅಂತಕ್ಕಂಥದ್ದು. ಏನು ವಿಶೇಷ ಅನುದಾನಗಳು ಕೊಡ್ತಾರೆ, ಶಾಸಕರು ಕೊಟ್ಟಂತ ಪತ್ರಗಳಿಗೆ ಇವರು ಅನುದಾನ ಕೊಡಲ್ಲ, ಬೇರೆ ಯಾರೋ ಮಧ್ಯದಲ್ಲಿ ಗುತ್ತಿಗೆದಾರರು ಮತ್ತೊಬ್ಬರು ತಗೊಂಡೋದ್ರೆ ಕೊಡ್ತಾರೆ ಅಂತಕ್ಕಂಥ ಕೂಗೇನು ಕಾಂಗ್ರೆಸ್ MLAಗಳಿಂದ ಹೊರಡ್ತೋ ಅವಾಗ ಇವರು ಎಚ್ಚರಿಕೆ ಕೇಂದ್ರದವರು ಮಧ್ಯಸ್ಥಿಕೆ ವಹಿಸಿ ಇದನ್ನು ಬಗೆಹರಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅನ್ಸುತ್ತೆ. ಸರ್, ಈಗ JDS ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಅಂದ್ರೆ ತಾವು ಮುಂದಿನ ಯಾವ ರೀತಿ? ಈಗ ಮುಂದಿನ ತಿಂಗಳು 11ನೇ ತಾರೀಕು ಸದನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಲಿವರೆಗೂ ಕಾಯ್ತೇವೆ. ನಮಗೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಕೊಟ್ಟಂತೆ ನಮಗೂ ಕೂಡ ಅನುದಾನ ಕೊಡಿ. ಇಲ್ಲದೆ ಇದ್ರೆ ಖಂಡಿತ ನಾವು ಉಗ್ರ ಹೋರಾಟ ಸದನದ ಒಳಗಡೆ ಹೊರಗಡೆ ಎಲ್ಲರೂ ಕೂಡ ಮಾಡ್ತೇವೆ. ಇವಿಷ್ಟು ಸುರೇಶ್ ಬಾಬು ಅವರ ಮಾತು. ಅನುದಾನ ಕೊಡಬೇಕು, ಕೊಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.